ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಸಾರಿಗೆ ಒದಗಿಸುವ ಯೋಜನೆ. ಇದೇ ಯೋಜನೆ ಮೂಲಕ ಮಹಿಳೆಯರ ಗುಂಪೊಂದು ಸದೃಢ ಬದುಕು ಕಟ್ಟಿಕೊಳ್ಳುತ್ತಾ ಇದೆ. ಹೋಳಿಗೆ ರುಚಿಯನ್ನ ಜಿಲ್ಲೆಗಳನ್ನ ದಾಟಿ ತಲುಪಿಸಿ ಗೆದ್ದು ಬೀಗುತ್ತಿದ್ದಾರೆ. ಹೋಳಿಗೆ, ಸಜ್ಜೆ ರೊಟ್ಟಿ, ಆಮೇಲೆ ಶೇಂಗಾದ ಹಿಂಡಿ, ಕಾರೆಳ ಹಿಂಡಿ, ಜೋಳದ ರೊಟ್ಟಿ ಇವೆಲ್ಲಾನು ಮಾಡ್ತೇವ್ರಿ. ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ನಮಗೆ ಯೋಜನೆ ಬಂದಿರೋದು. ಒಬ್ಬರಿಂದ ಹೋಳಿಗೆ ತಯಾರಿ, ಮತ್ತೊಬ್ಬರಿಂದ ಪ್ಯಾಕಿಂಗ್. ಸಾವಯವ ದವಸ ಧಾನ್ಯಗಳಿಂದ ರೆಡಿಯಾಗಿರೋ ಖಾದ್ಯಗಳು ಕಟ್ಟಿಗೆ ಒಲೆಯಲ್ಲೇ ಬೇಯ್ತಾ ಇವೆ. ವಿಜಯಪುರದಲ್ಲಿ ತಯಾರಾಗ್ತಿರೋ ಇದೇ ಆಹಾರ ಪದಾರ್ಥಗಳು ಬೆಂಗಳೂರಿನ ಶಾಪ್ಗಳನ್ನ ಸೇರಿ ಮಹಿಳೆಯರಿಗೆ ಲಾಭ ತಂದುಕೊಡ್ತಿವೆ. ಇದೇ ಲಾಭದ ಉದ್ಯಮಕ್ಕೆ ಸರ್ಕಾರದ ಶಕ್ತಿ ಯೋಜನೆ ಸೇತುವೆಯಾಗಿದೆ. ಮಹಿಳೆಯರ ಹೋಳಿಗೆ ಉದ್ಯಮಕ್ಕೆ ಶಕ್ತಿ ಸೇತುವೆ. ಉಚಿತ ಪ್ರಯಾಣದ ಸದ್ಬಳಕೆ, ಲಕ್ಷ ಲಾಭ. ಹೋಳಿಗೆ, ರೊಟ್ಟಿ, ಚಟ್ನಿ ಪುಡಿ ಅಂತ ಉತ್ತರ ಕರ್ನಾಟಕದ 16 ಬಗೆ ಖಾದ್ಯ ತಯಾರು ಮಾಡ್ತಿದ್ದ ಮಹಿಳೆಯರಿಗೆ ಮಾರಾಟಕ್ಕೆ ಮಾರ್ಕೆಟ್ ಇಲ್ಲದಂತಾಗಿತ್ತು. ಹೀಗೆ ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ ನೆರವಾಗಿದ್ದೇ ಶಕ್ತಿ ಯೋಜನೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಬಲಾದಿ ಗ್ರಾಮದ ಒಡಲ ಧನಿ ಮಹಿಳಾ ಒಕ್ಕೂಟ 2019ರಲ್ಲಿ ಸ್ಥಾಪನೆಯಾಗಿತ್ತು. ವಲಸೆ ಗುಳೆ ಹೋಗ್ತಿದ್ದ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಗ್ರಾಮದಲ್ಲೇ ಉದ್ಯಮ ಆರಂಭಿಸಲಾಗಿತ್ತು. ವ್ಯಾಪಾರ ಆಗ್ತಿರ್ಲಿಲ್ಲ. ಆಗ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ಇವರ ನೆರವಿಗೆ ಬಂದಿದೆ. ಆ ಒಡಲದೋನಿ ಒಕ್ಕೂಟದಾಗ ಒಂದು 80 ಜನ ಮಹಿಳೆಯರು ಇದ್ದೇವ್ರಿ ನಾವು. ಅದು ವಲಸೆ ಮಹಿಳೆಯರಿ. ಅಲ್ಲಿ ಅದರಾಗ ಒಂದು 20 ಜನ ಮಹಿಳೆಯರು ಕೃಷಿ ಮಹಿಳೆಯರು. ಆ 20 ಜನ ಮಹಿಳೆಯರು ಸೇರಿ ನಾವು ಜೀವನ ಉಪಯೋಗಕ್ಕಾಗಿ ಹೋಳಿಗೆ, ಸಜ್ಜೆ ರೊಟ್ಟಿ, ಆಮೇಲೆ ಶೇಂಗಾದ ಹಿಂಡಿ, ಕಾರೆಳ ಹಿಂಡಿ, ಜೋಳದ ರೊಟ್ಟಿ ಇವೆಲ್ಲಾನು ಮಾಡ್ತೇವ್ರಿ. ಇವೆಲ್ಲ ಮಾಡಿ ಉಚಿತ ಬಸ್ ಬೆಂಗಳೂರು ಬಸ್ಸಿಗೆ ಹೋಗ್ತೇವ್ರಿ. ಅಲ್ಲಿ ಮಾರಾಟ ಮಾಡ್ತೇವ್ರಿ. ಭಾಳ ಅನುಕೂಲ ಆಗ್ಯದ್ರಿ ನಮ್ಗೆ ಹೋಗಿ ಬರ್ಲಾಕ್ರಿ. ಒಡಲ ಧನಿಯಲ್ಲಿ 20 ಮಹಿಳಾ ಸದಸ್ಯರಿದ್ದು ಸಾವಯವ ಧಾನ್ಯಗಳನ್ನು ಬಳಸಿಕೊಂಡು ಬೆಲ್ಲದ ಹೋಳಿಗೆ, ಶೇಂಗಾ ಹೋಳಿಗೆ, ಗೋಧಿ ಹೋಳಿಗೆ ಜೊತೆಗೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಅಗಸಿ ಚಟ್ನಿ, ಶೇಂಗಾ ಚಟ್ನಿ ತಯಾರಿಸಿ ಪ್ಯಾಕ್ ಮಾಡ್ತಾರೆ. 2 ಅಥವಾ 3 ಸದಸ್ಯರು ಬೆಂಗಳೂರಿಗೆ ತೆರಳಿ ಮಾರಾಟ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿರೋ ರಾಗಿ ಕಣ, ಪೂರ್ಣ ಸಂತೆ, ಸಂವಾದ ಬದುಕು ಕಾಲೇಜ್ ಇವರ ಉತ್ಪನ್ನಗಳನ್ನ ಖರೀದಿ ಮಾಡ್ತಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ನಮಗೆ ಯೋಜನೆ ಬಂದಿರೋದು. ನಾವು ಯೋಚನೆ ಮಾಡಿರೋದು ಇಲ್ಲೇ ನಮ್ಮ ಇಂಡಿಯಿಂದ ಮತ್ತು ಹೋರ್ತಿಯಿಂದ ಉಚಿತ ಬಸ್ಸನ್ನು ಹತ್ಕೊಂಡು ವಾರದಲ್ಲಿ 3 ಜನ ಹೋಗಿ ಬರೋದು ಅಂಥೇಳಿ ನಾವು ಯೋಚನೆ ಮಾಡ್ಕೊಂಡ್ವಿ. ಎಲ್ಲ ಬೆಂಗಳೂರು ಹೋಗಿ ಬರೋದು ಅಂಥೇಳಿ ನಾವು ಯೋಚನೆ ಮಾಡ್ಕೊಂಡ್ವಿ. ಅದಾದ ನಂತರ ನಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿರೋದು ರಾಗಿ ಕಣ, ಪೂರ್ಣ ಸಂತೆ ಮತ್ತು ಸಂವಾದ ಬದುಕು ಕಾಲೇಜು ನಮ್ಮ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತೀವಿ ಅಂತಂದಾಗ ನಮಗೂ ಕೂಡ ಒಂದು ಧೈರ್ಯ ಬಂತು. ಆವಾಗ ಪ್ರತಿ ವಾರಕ್ಕೊಮ್ಮೆ, ಪ್ರತಿ ಶನಿವಾರಕ್ಕೊಮ್ಮೆ ಇಲ್ಲಿಂದ 3 ಜನ ಹೆಣ್ಮಕ್ಳು ರೊಟ್ಟಿ ಅಂದರೆ ವಾರಕ್ಕೆ ಬೇಕಾದ 500 ರೊಟ್ಟಿಗಳು ಮತ್ತು ಹೋಳಿಗೆ, ಹಿಂಡಿ ಎಲ್ಲ ಚಟ್ನಿಗಳನ್ನು ತಗೊಂಡು 3-4 ಜನ ಸೇರಿ ಹೋಗಿ ಆ ಪ್ರಾಡಕ್ಟ್ಗಳನ್ನು ಕೊಟ್ಟು ಪ್ರತಿ ತಿಂಗಳು 30,000 ಬಂಡವಾಳ ಹಾಕಿ 1 ಲಕ್ಷ ವ್ಯಾಪಾರ ಮಾಡ್ತಾರೆ. ಸಾರಿಗೆ ವೆಚ್ಚ ಉಚಿತ ಇರೋದ್ರಿಂದ ಪ್ರತಿ ತಿಂಗಳು 70,000 ಲಾಭ ಸಿಗ್ತಿದೆ. ಅದನ್ನ ಎಲ್ಲರೂ ಹಂಚಿಕೊಳ್ತಿದ್ದಾರೆ. ಹೀಗೆ ಶಕ್ತಿ ಯೋಜನೆ ಮಹಿಳೆಯರ ಸ್ವಉದ್ಯೋಗಕ್ಕೆ ಹೊಸ ಶಕ್ತಿ ತುಂಬಿದೆ. ಅಶೋಕ್ ಯಡಳಿ, TV9 ವಿಜಯಪುರ. ಒಡಲ ಧ್ವನಿ ಮಹಿಳಾ ಸಂಘಟನೆ ಬಗ್ಗೆ TV9 ವರದಿ ಪ್ರಸಾರ ಮಾಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮೂಲಕ ಮಹಿಳೆಯರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಡಲ ಧನಿ ಎಂಬ ಮಹಿಳಾ ಸಂಘ ಕಟ್ಟಿಕೊಂಡು ದೂರದ ವಿಜಯಪುರದ ಇಂಡಿಯಲ್ಲಿ ಹೋಳಿಗೆ ತಯಾರಿಸಿ ಶಕ್ತಿ ಯೋಜನೆಯಡಿ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸಿ ಬೆಂಗಳೂರಿಗೆ ತಂದು ವ್ಯಾಪಾರ ಮಾಡಿ ಕೈತುಂಬ ಆದಾಯ, ನೆಮ್ಮದಿಯ ಬದುಕು ಕಟ್ಟಿಕೊಂಡ ಈ ಮಹಿಳೆಯರ ಕತೆ ಸ್ಫೂರ್ತಿದಾಯಕವಾಗಿದೆ.